ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡ್ ಮಾಡುತ್ತಿದ್ದೇವೆ. ದಿಸ್ ವಿಡಿಯೋ ಈಸ್ ಪರ್ಟಿಕ್ಯುಲರ್ಲಿ ಮೆಂಟ್ ಫಾರ್ ಅವರ್ ಸೆಕೆಂಡ್ ಇಯರ್ PUC ಸೈನ್ಸ್ ಸ್ಟೂಡೆಂಟ್ಸ್. ನಿಮಗೆಲ್ಲರಿಗೂ ಕೂಡ ಫಿಸಿಕ್ಸ್ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡುತ್ತಿದ್ದೇನೆ. ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ. ಫಸ್ಟಿಗೆ ನಿಮಗೆಲ್ಲರಿಗೂ ಕೂಡ ಏನಂತೀರ MCQsಗಳಿದ್ದಾವೆ. ಚೂಸ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದ ಫಾಲೋಯಿಂಗ್ ಅನ್ನುವಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಏರ್ ಬಬಲ್ ಇನ್ ವಾಟರ್ ಬಿಹೇವ್ಸ್ ಆ್ಯಸ್ ಡ್ಯಾಶ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಕಾನ್ಕೇವ್ ಲೆನ್ಸ್ ಈಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಸ್ ಮ್ಯಾಕ್ಸಿಮಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಪ್ರಶ್ನೆ ಕೇಳಿದರು. ಅದಕ್ಕೆ ಸರಿಯಾದ ಉತ್ತರ ಡೈಮಂಡ್. ವೆನ್ ಎ ರೇ ಆಫ್ ಲೈಟ್ ಎಂಟರ್ಸ್ ಇಂಟು ಏರ್ ಫ್ರಮ್ ಎ ಗ್ಲಾಸ್ slab, the right answer is its wavelength increases. Question number 4. The nature of the image produced by concave lens is dash. The right answer is real and diminished. Question number 5. Polarization of light proves dash. Transverse wave nature is the right answer. Question number 6. Kinetic energy of photoelectrons directly proportional to dash. Frequency of incident radiation. Frequency of incident radiation is the right answer. Question number 7. The stopping potential depends on dash. The right answer is number of emitted electrons is the right answer. ನನಗೂ ಕೂಡ 7th ಒಂದು ಡೌಟ್ ಇದೆ. ಯಾರಾದರೂ ಎಕ್ಸ್ಪರ್ಟಿಗಳಿದ್ದರೆ ದಯವಿಟ್ಟು 7th ಒಂದು ಡಿನೋ ಏನಲ್ಲೋ ನನಗೆ ಡೌಟ್ ಇರುವಂಥದ್ದು. ಡಿನೇ ಅನಿಸುತ್ತೆ ರೈಟ್ ಆನ್ಸರ್. ಆಯಿತಾ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ಆನ್ಸರ್ಸ್ ಗಿವನ್ ಇನ್ ದಿ ಬ್ರಾಕೆಟ್. ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ ಈಸ್ ಡ್ಯಾಶ್. ದ ರೈಟ್ ಆನ್ಸರ್ ಈಸ್ ನೆಗೆಟಿವ್. Light waves can be polarized because of they are dash nature. They are transverse nature is the right answer. The phenomenon of where the light bends around corners and enters the shadow region is also known as dash diffraction ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ ನನ್ನ ಪ್ರೀತಿಯ ಮಕ್ಕಳೇ, ಇಲ್ಲಿ ಡಿಸ್ಪ್ಲೇ ಆಗುವಂಥ ಎಲ್ಲ ಪ್ರಶ್ನೆಗಳು ನಿಮಗೆ ಇನ್ನೂ ಫಿಸಿಕ್ಸ್ ಎಕ್ಸಾಮ್ ಆಗಿಲ್ಲ ಅಂದರೆ ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿವೆ. ದಯವಿಟ್ಟು ಎಲ್ಲದನ್ನು ತಾವುಗಳು ಒಮ್ಮೆ ರಿವೈಸ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಹಾಲಿಗೆ ಹೋಗಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಜೊತೆಗೆ ಇನ್ನೊಂದು ರಿಕ್ವೆಸ್ಟು, ನಿಮ್ಮ ಯೂನಿಟ್ ಟೆಸ್ಟ್ ಆದ ತಕ್ಷಣ ನಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಕಾಣುತ್ತಿರುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಈ ಒಂದು ಮೇಲ್ ಐ ಡಿಗೆ ಕಳುಹಿಸಿ ಕೊಡಿ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ, ಆಯಿತಾ, ಯಾವ ತರಗತಿ ಅಂತ, ಸೆಕೆಂಡ್ ಇಯರೋ ಫಸ್ಟ್ ಇಯರೋ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಯಾರಾದರೂ ಇಂಗ್ಲೀಷ್ ಎಕ್ಸಾಮಿಗಾಗಿ ಬಹಳ ಏನಂತೀರ ಹೆದರ್ಕೊಂಡಿದ್ದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಅವರಿಗೆ ರೆಕಮೆಂಡ್ ಮಾಡಿ. ಈಗಾಗಲೇ ಇಂಗ್ಲೀಷ್ ಎಕ್ಸಾಮಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 2.